ಪಾರ್ನ್ ಅಡಿಕ್ಷನ್. ರಿಪೋರ್ಟ್ಸ್ ನೋಡಿದರೆ ಆಲ್ಮೋಸ್ಟ್ 10.9% ಮೆನ್ ಆ್ಯಂಡ್ 5.6% ವುಮೆನ್ ಪಾರ್ನೋಗ್ರಫಿ ಕಾಂಟೆಂಟ್ ನೋಡಿದ್ದಾರೆ ಅಂತ ಒಪ್ಕೊಂಡಿದ್ದಾರೆ. ಇದರಲ್ಲಿ 0.3% ಮೆನ್ ಆ್ಯಂಡ್ 0.1% ವುಮೆನ್ಸ್ ಅಡಿಕ್ಟ್ ಆಗಿದ್ದಾರೆ. ಇನ್ನೊಂದು ರಿಪೋರ್ಟ್ ನೋಡಿದರೆ 10ರಲ್ಲಿ 2 ಜನ ಪಾರ್ನೋಗ್ರಫಿ ಕಾಂಟೆಂಟಿಗೆ ಅಡಿಕ್ಟ್ ಆಗಿದ್ದಾರೆ. ಒಂದು ನೆನಪಿರಲಿ, ಇದು ಖಾಲಿ ರಿಪೋರ್ಟ್, ರಿಯಲಿ ನಂಬರ್ ಜಾಸ್ತಿ ಇರ್ಬೋದು. ಪಾರ್ನ್ ಅಡಿಕ್ಷನ್ ನಮ್ಮ ದೇಶದಲ್ಲಿ ದಿನದಿಂದ ದಿನ ಬೆಳೀತಾ ಉಂಟು. ಇದರ ಒಂದು ಮೇನ್ ರೀಸನ್ ಇಂಟರ್ನೆಟ್ ಆಕ್ಸೆಸಿಬಿಲಿಟಿ. ಇಂಟರ್ನೆಟ್ ಬಂದ ಮೇಲೆ ಪಾರ್ನ್ ಕಾಂಟೆಂಟ್ ಕನ್ಸ್ಯೂಮ್ ಮಾಡೋದು ತುಂಬ ಸುಲಭ ಆಗಿಬಿಟ್ಟಿದೆ. ಆ್ಯಂಡ್ ಪ್ರಾಬ್ಲಮ್ ಇಲ್ಲೇ ಸ್ಟಾರ್ಟ್ ಆಗ್ತದೆ. ನೋಡಿ, ಸೆಕ್ಷುವಲ್ ಕಾಂಟೆಂಟ್ ಅಥವಾ ಸೆಕ್ಷುವಾಲಿಟಿ ಹೊಸ ವಿಷಯನಲ್ಲ. ಇದು 8th ಸೆಂಚುರಿ ಹಿಂದೆ ತಗೊಂಡು ಹೋಗ್ತದೆ. ಎಲ್ಲಿ ನಮ್ಮ ಹಿಂದೂ ಟೆಂಪಲಲ್ಲಿ ಕೆಲವು ಇಂಟಿಮೇಟ್ ಸೀನನ್ನು ಕಾರು ಮಾಡಿದ್ದಾರೆ. ಇದಕ್ಕೆ ರೀಸನ್ ತುಂಬ ಉಂಟು, ಬಟ್ ಮೋಸ್ಟ್ ಇಂಪಾರ್ಟೆಂಟ್ ವಾಸ್ ಅವೇರ್ನೆಸ್. ಆ ಟೈಮಲ್ಲಿ ವಾರ್ ತುಂಬ ಕಾಮನ್ ಆ್ಯಂಡ್ ವಾರ್ ಅಂದಮೇಲೆ ತುಂಬ ಡೆತ್ ಆಗೇ ಆಗ್ತದೆ. ಸೊ ಲೈಫ್ ಮತ್ತು ಡೆತ್ತನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಈ ಥರ ಸ್ಕಲ್ಪ್ಚರ್ಸ್ ಮಾಡಿ ಅವೇರ್ನೆಸ್ ಕೊಡ್ತಿದ್ರು. ಸೆಕ್ಸ್ ಆರ್ ರೀಪ್ರೊಡಕ್ಷನ್ ಅವ್ರಿಗೆ ನೆಸೆಸಿಟಿ ಆಗಿತ್ತು, ಬಟ್ ಫಾಸ್ಟ್ ಫಾರ್ವರ್ಡ್ ಟು ನಾವು ಅದನ್ನು ಖಾಲಿ ಪ್ಲೆಜರ್ಗೆ ಯೂಸ್ ಮಾಡ್ಕೊಳ್ತಿದ್ದಾರೆ. ನೀವು ಯಾವಾಗ ಮಾಸ್ಟರ್ ಬೇಟ್ ಮಾಡ್ತೀರಿ ಆವಾಗ ಡೋಪಮೀನ್ ಎನ್ನುವ ಹಾರ್ಮೋನ್ ರಿಲೀಸ್ ಆಗ್ತದೆ. ಇದನ್ನು ಹ್ಯಾಪಿ ಹಾರ್ಮೋನ್ ಅಂತ ಸಹ ಕರೀತಾರೆ. ಇದು ಯಾವಾಗ ರಿಲೀಸ್ ಆಗ್ತದೆ ಆವಾಗ ನಿಮಗೆ ಖುಷಿ ಫೀಲ್ ಆಗ್ತದೆ. ಈ ಫೀಲಿಂಗ್ ಖಾಲಿ ಮಾಸ್ಟರ್ ಬೇಟಿಂದ ಮಾತ್ರ ಅಲ್ಲ, ಎಕ್ಸಾಮಲ್ಲಿ ಪಾಸ್ ಆದಾಗ ಅಥವಾ ನಿಮ್ಮ ಫೇವ್ರೆಟ್ ಟೀಮ್ ವಿನ್ ಆದಾಗ ಅಥವಾ ಸ್ಯಾಲರಿ ಬಂದಾಗ. ಬಟ್ ನಮ್ಮ ಬ್ರೈನ್ ಹೇಗೆ ಡಿಸೈನ್ ಆಗಿದೆ ಅಂದರೆ ಅದು ಯಾವಾಗಲೂ ಶಾರ್ಟ್ಕಟ್ ಹುಡುಕ್ತದೆ. ಹಾಗಾದರೆ ಶಾರ್ಟೆಸ್ಟ್ ವೇ ಡೋಪಮೈನ್ ಸಿಗೋದು ಹೇಗೆ? ಸಿಂಪಲ್, ರೀಲ್ಸ್ ನೋಡೋದ್ರಿಂದ ಅಥವಾ ಮಾಸ್ಟರ್ ಬೇಟ್ ಮಾಡೋದ್ರಿಂದ. ಇದರಲ್ಲಿ ನಿಮಗೆ ಜಾಸ್ತಿ ಎಫರ್ಟ್ಸ್ ಆಗಬೇಕಂತಿಲ್ಲ ಆ್ಯಂಡ್ ಬ್ರೈನಿಗೆ ಇದೇ ಬೇಕಿರೋದು. ಸ್ಲೋಲಿ ನೀವು ಇದಕ್ಕೆ ಅಡಿಕ್ಟ್ ಆಗ್ತೀರಾ ಆ್ಯಂಡ್ ನಿಮಗಿದು ಗೊತ್ತೇ ಆಗಲ್ಲ. ಇಂಡಿಯಾ ವರ್ಲ್ಡಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್ ಪಾರ್ನ್ ವಿಡಿಯೋ ಕನ್ಸ್ಯೂಮಿಂಗ್ ಕಂಟ್ರಿ. ನಿಮಗೊಂದು ಫನ್ ಫ್ಯಾಕ್ಟ್ ಹೇಳ್ತೆ, ಪಾರ್ನ್ ವೆಬ್ಸೈಟ್ಸ್ ಆರ್ ಬ್ಯಾನ್ಡ್ ಇನ್ ಇಂಡಿಯಾ. ಬಟ್ ಸ್ಟಿಲ್ ಟೆಲಿಗ್ರಾಮ್, VPN ಯೂಸ್ ಮಾಡಿ ಅಥವಾ ಟ್ವಿಟ್ಟರ್, ಪ್ರೆಸೆಂಟ್ ಟೈಮಲ್ಲಿ X ಅಂಥ ಪ್ಲ್ಯಾಟ್ಫಾರ್ಮಲ್ಲಿ ಈಸಿಲಿ ನಿಮ್ಗೆ ಈ ಥರ ಕಾಂಟೆಂಟ್ ಸಿಗ್ತದೆ. ಇದೆಲ್ಲ ನನಗೆ ಗೊತ್ತು. ನೆಕ್ಸ್ಟ್ ಟಾಪಿಕಿಗೆ ಹೋಗುವ. ಓಕೆ, ಪಾರ್ನ್ ನಿಮ್ಮ ಬ್ರೈನ್ಗೆ ಹೇಗೆ ಎಫೆಕ್ಟ್ ಆಗ್ತದೆ ಅಂತ ನಾನು ಹೇಳ್ತೇನೆ. ಫಸ್ಟ್ ಡೇ ನೀವು ಪಾರ್ನ್ ನೋಡ್ತೀರಾ, ಆಗ ನಿಮ್ಗೆ ಏನು ಅನಿಸಲ್ಲ. ಅದೇ 2-3 ದಿವಸ ಆದಮೇಲೆ ನೀವು ಸ್ಲೋಲಿ ಮಾಸ್ಟರ್ ಬೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಟೈಮ್ ಪಾಸ್ ಆದಾಗೆ ನಿಮಗೆ ಗೊತ್ತಿಲ್ಲದೆ ನೀವು ಪಾರ್ನಿಗೆ ಅಡಿಕ್ಟ್ ಆಗಿರ್ತೀರ. ಸ್ಲೋಲಿ ಅದು ನಿಮ್ಮ ಲೈಫ್ನ ಪಾರ್ಟ್ ಆಗಿಬಿಡ್ತದೆ. ಟೈಮ್ ಪಾಸ್ ಆದಾಗೆ ನಿಮಗೆ ಮುಂಚಿನ ವೀಡಿಯೋ ಅಷ್ಟು ಖುಷಿ ಅಥವಾ ಪ್ಲೆಜರ್ ಕೊಡೋದಿಲ್ಲ. ಸೊ ನೀವು ಇನ್ನೂ ಹಾರ್ಶ್ ಅಥವಾ ವೈಲೆಂಟ್ ವೀಡಿಯೋಸನ್ನು ಕನ್ಸ್ಯೂಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರ. ಈ ಸ್ಟೇಜಲ್ಲಿ ನಿಮಗೂ ಮತ್ತೊಂದು ರೇಪಿಸ್ಟಿಗೂ ಯಾವ ಡಿಫ್ರೆನ್ಸ್ ಇಲ್ಲ. ನಾನು ನೀವು ರೇಪಿಸ್ಟ್ ಅಂತ ಹೇಳ್ತಿಲ್ಲ, ಬಟ್ ನಿಮ್ಮ ಮೈಂಡ್ಸೆಟ್ ಮತ್ತು ಅವರ ಮೈಂಡ್ಸೆಟ್ಟಿಗೂ ಯಾವ ಡಿಫ್ರೆನ್ಸ್ ಇರಲ್ಲ. ಟೈಮ್ ಪಾಸ್ ಆದಾಗೆ ನಿಮ್ಮ ಮೈಂಡ್ ಎಷ್ಟು ಚೀಪ್ ಆಗ್ತದೆ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ಒಂದು ರ್ಯಾಂಡಮ್ ಹುಡುಗಿ ಚೂರು ರಿವೀಲ್ ಡ್ರೆಸ್ ಹಾಕಿದ್ರು. ಇದರ ವರ್ಸ್ಟ್ ಕೇಸ್ ಸಿನಾರಿಯೋ, ಫ್ಯೂಚರಲ್ಲಿ ನೀವು ರಿಯಲ್ ಸೆಕ್ಸ್ ಮಾಡುವಾಗ ನಿಮಗೆ ಆ ಫೀಲ್ ಬರಲ್ಲ. ಯಾಕಂದರೆ ನೀವು ಪಾರ್ನಿಗೆ ಎಷ್ಟು ಅಡಿಕ್ಟ್ ಆಗಿದ್ದೀರಿ, ನಿಮಗೆ ರಿಯಲ್ ಮತ್ತು ಫೇಕಿಗೆ ಡಿಫ್ರೆನ್ಸೇ ಗೊತ್ತಾಗ್ತಿಲ್ಲ. ನೀವು ಅದೇ ರಿಯಲ್ ಅಂತ ಎನ್ಸ್ಕೊಳ್ತೀರಿ. ನಾನೊಂದು ಲಾಸ್ಟ್ ವೀಡಿಯೋದಲ್ಲಿ ರೇಪಿಸ್ಟ್ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ, ಅದನ್ನು ನೀವು ಇಲ್ಲಿ ನೋಡ್ಬೋದು. ವೀಡಿಯೋ ಇಷ್ಟದ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್.